ಧರ್ಮಸ್ಥಳ ಕೇಸ್ನಲ್ಲಿ ಎಂಪಿ ವರ್ಸಸ್ ಎಂಎಲ್ಎ ಫೈಟ್. ಸಂಸದ ಸಸಿಕಾಂತ್ ಸೆಂಥಿಲ್ ಎಂಎಲ್ಎ ಜನಾರ್ದನ ರೆಡ್ಡಿ ಈಗ ಜಟಾಪಟಿಗಿಳಿದಿದ್ದಾರೆ. ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ ಸಸಿಕಾಂತ್ ಸೆಂಥಿಲ್ ಅವರು ಹೇಳ್ತಾ ಇದ್ದಾರೆ. ಸಸಿಕಾಂತ್ ಸೆಂಥಿಲ್ಗೆ ತಿರುಗೇಟನ್ನ ಈ ಕಡೆಗೆ ಜನಾರ್ದನ ರೆಡ್ಡಿ ಅವರು ಕೂಡ ಕೊಟ್ಟಿದ್ದಾರೆ. ಸೆಂಥಿಲ್ ಪ್ರಾಮಾಣಿಕರಾಗಿದ್ರೆ ಸಿಬಿಐ ಎನ್ಐಎಗೆ ಕೊಡ್ಲಿ, ನಾನೂ ಕೂಡ ಕಾನೂನು ಹೋರಾಟ ಮಾಡೋದಕ್ಕೆ ಸಿದ್ಧನಿದ್ದೀನಿ ಅಂತ ಜನಾರ್ದನ ರೆಡ್ಡಿ ಸವಾಲ್ ಕೂಡ ಹಾಕಿದ್ದಾರೆ. ಇವರು ಜನಾರ್ದನ ರೆಡ್ಡಿ ಅವರು ಸೆಂಥಿಲ್ ವಿರುದ್ಧವಾಗಿ ಆರೋಪ ಮಾಡಿದ್ರು. ಅದೇ ವಿಚಾರವಾಗಿ ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಕಾನೂನು ಹೋರಾಟ ಮಾಡ್ತೀನಿ, ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ ಹೇಳಿದ್ದಾರೆ ಸೆಂಥಿಲ್. ಧರ್ಮಸ್ಥಳದಲ್ಲಿ ಶವಹೂತಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಅದರ ಜೊತೆಗೆ ಸಂಸದರಂಥ ಶಶಿಕಾಂತ್ ಸೆಂಥಿಲ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂತು. ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅಂದರೆ ಕರ್ನಾಟಕದ ಶಾಸಕರು ಅವರ ಹೆಸರನ್ನು ತೆಗೆದುಕೊಂಡ್ರು. ಅವರ ಷಡ್ಯಂತ್ರದಿಂದ ಈ ಪ್ರಕರಣ ನಡೀತಾ ಇದೆ ಅಂತೇಳಿ ಹೇಳ್ತಾ ಇರೋಂಥ ವಿಚಾರಗಳು ಕೂಡ, ಆರೋಪಗಳು ಕೂಡ ಕೇಳಬಂತು. ಈಗ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿರುವಂಥ ಸೆಂಥಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನೇ ಕೇಳೋಣ. ಸರ್, ಸಾಕಷ್ಟು ಬೆಳವಣಿಗೆಗಳು ನಡೀತು. ಇವತ್ತು ನೀವು ಕೂಡ ಕಾನೂನು ಹೋರಾಟವನ್ನು ಪ್ರಾರಂಭ ಮಾಡಿದಿರಿ. ಏನಾಯ್ತು ಇವತ್ತಿನ ಬೆಳವಣಿಗೆಗಳು? ಇಲ್ಲ, ಈ ಒಂದು ಚೈಲ್ಡಿಶ್, ಬೇಸ್ಲೆಸ್, ರೆಕ್ಲೆಸ್, ಪೊಲಿಟಿಕಲಿ ಮೋಟಿವೇಟೆಡ್ ರೂಮರ್ ಅದು ಡೈಲಿ ಒಂದು ಸ್ಪ್ರೆಡ್ ಮಾಡ್ತಾನೆ ಇದ್ದಾರೆ. ಆದರೆ ನಾವು ಇದು ಒಂಥರ ಇಂಥ ರೂಮರ್ಗೆಲ್ಲ ನಾವು ಯಾವ ಉತ್ತರ ಕೊಡಬೇಕು ಅಂತ ನಾನು ಸ್ವಲ್ಪ ಸೈಲೆಂಟ್ ಇದ್ದಾಗ ಇದು ಡೈಲಿ ಅತಿ ಮೀರಿ ದಾಟಿ ಹೋಗ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಲೀಗಲಿ ಅವರಿಗೆ ಕ್ರಿಮಿನಲ್ ಡಿಫಮೇಷನ್ ಹಾಕಿದ್ದೀವಿ. ಇದು ಮುಂದೆ ಅವರಿಗೆ ಕೋರ್ಟಿಗೆ ಬಂದು ಅವ್ರಿಗೆ ಹೇಳಿ, ಜನರ ಮುಂದೆ ಅವ್ರ ಕೈಯಲ್ಲಿ ಏನೇನೋ ಆರೋಪಗಳು ಮಾಡ್ತಾ ಇದ್ದಾರೆ ಅದೆಲ್ಲ ಬಂದು ಅವರು. ಸೆಪ್ಟೆಂಬರ್ 5ನೇ ತಾರೀಕು 2011 ಬೆಳಗಿನ ಜಾವ 5 ಗಂಟೆಗೆ ಅವನಿಲ್ಲಿ ಬಂದು ಕೆಲಸ ಮಾಡಿದ್ದ ಕೇಳಿ ನೀವು ಅಷ್ಟೇ. ಅದೇ ನಾನು ಹೇಳ್ತಾ ಇರೋದೇನೆಂದರೆ, ಎಲ್ಲ ಘಟನೆಗಳು ಮುಗಿದೋಗಿ ಬಳ್ಳಾರಿಯಿಂದ ನಾನು ಆಚೆಗೆ ಹೋದ್ಮೇಲೆ ಬಂದಿರೋಂಥವನು. ಅಂದರೆ ಸುಮ್ಮನೆ ಅವನು ಏನೋ ಒಂದು ಮಾತಾಡಬೇಕು, ಹೇಗಿದ್ದನ್ನು ಸಮರ್ಥಿಸ್ಕೋಬೇಕು ಅನ್ನೋದರಲ್ಲಿ ಹುಚ್ಚುಚ್ಚಾಗಿ ಮಾತಾಡೋದು ಬೇಡ. ಯಾವುದೇ ಇದ್ರೂ ಕೂಡ ನೀವು ಬಳ್ಳಾರಿಯಿಂದ ನಾನು ಹೊರಗಡೆ ಹೆಜ್ಜೆ ಇಟ್ಟಿದ್ದು ಕ್ಷಣ ಟೈಮಿಂಗ್ ಸಮೇತ ನೋಡಿಕೊಳ್ಳಿ. ಅವನು ಸಸಿಕಾಂತ್ ಸೆಂಥಿಲ್ ಯಾವ ಕ್ಷಣದಲ್ಲಿ ಬಳ್ಳಾರಿಗೆ ಬಂದಿದ್ದಾರೆ ಅನ್ನೋದನ್ನ ತಾವು ನೋಡಿ ಅಷ್ಟೆ. ಏನು ಜೈಲಿಗೆ ಹೋಗಿ ಬಂದರು, ಅವರಿಗೆ ಸ್ಟೇ ತಗೊಂಡಿದ್ದಾರೆ, ಇದೆಲ್ಲ ಕೇಳಿದ್ದೆ ನಾನು. ಮತ್ತು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದರು, ನನಗೆ ಡೆಲ್ಲಿಯಲ್ಲಿ ಮನೆಯೇ ಅಲಾಟ್ಮೆಂಟ್ ಆಗಿಲ್ಲ. ನಾನು ಇದುವರೆಗೆ